पूज्याय राघवेन्द्राय सत्यधर्मरताय च। ಒಂದು ಕರೆ ಇದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ಕಾರ ಅಕ್ಕ. ಹೇಗಿದ್ದೀರಾ ಅಮ್ಮ? ಅಯ್ಯೋ, ಚೆನ್ನಾಗಿದ್ದೀರಿ. ನಿಮ್ಮ ಹೆಸರಮ್ಮ? ಅಮ್ಮ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಾವು ಮಾಲೂರ್ ಕಡೆಯಿಂದ ಪದ್ಮಮ್ಮ ಅಂತ. ಓಕೆ, ಮಾತಾಡಿ. ಗುರು ಮಾತಾ ಇದ್ದಾರೆ, ಮಾತಾಡಿ ಅಮ್ಮ. ಪದ್ಮಮ್ಮ, ಅಲಮೇಲು ಪದ್ಮಮ್ಮ, ಹೇಳಿ. ನಮಸ್ಕಾರ. ಹಲೋ, ಹೇಳಿಮ್ಮ. ನಮಸ್ಕಾರ ಅಮ್ಮ, ಗುರುವೇ ಶರಣಂ. ಮೇಡಮ್, ಮನೇಲಿ ತುಂಬಾ ಸಮಸ್ಯೆ. ಓಕೆ, ಹೇಳಿಮ್ಮ. ಮನೇಲಿ ತುಂಬಾ ಸಮಸ್ಯೆ ಐತೆ. ಹಾ, ಸಮಸ್ಯೆ ಏನು ಅಂತ ಒಂದಾದ್ರೂ ಹೇಳಿ. ಗಂಡ ಹೆಂಡತಿ ಕಿರಿಕಿರಿ ಮೇಡಮ್. ಗಂಡ ಹೆಂಡತಿ ಸಮಸ್ಯೆ. ಹಾ, ನೇರವಾಗಿ ಬನ್ನಿ ಅಮ್ಮ. ಮೊದ್ಲು ತುಂಬಾ ಚೆನ್ನಾಗಿದ್ರಿ. ಕಾಸು ಜಾಸ್ತಿ ಆಯ್ತಾ ಬಂತಲ್ಲ, ಅದಕ್ಕೆ ಜಗಳ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಸ್ವಲ್ಪ ಕೆಟ್ಟ ಮಾತಾಡೋದನ್ನ ಕಮ್ಮಿ ಮಾಡ್ಕೋಬೇಕಮ್ಮ. ನೀವು ತುಂಬಾ ಕೋಪ. ನಾವು ಗುರುಜಿ ಅವರು ಗೊತ್ತರಾಗಿದ್ರಿ ಇವಾಗ. ಅದೇ 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 ನಿಮ್ಗೆ ತುಂಬಾ ನಾವು ಸ್ವಲ್ಪ ಅಲ್ತಾನೆ ಇರ್ಲಿ ಇರ್ಲಿ. ಆದ್ರೆ ಇವಾಗ ಗುರುಜಿ ಅವ್ರು ಗೊತ್ತರಾಗ್ದಾಗ ಪರವಾಗಿಲ್ಲ. ಹಾ, ಬೇರೆಯವರು ಒಂದು ಹುಡುಗಿಯನ್ನು ಇಟ್ಕೊಂಡ್ಬಿಟ್ಟವ್ರು. ಅವ್ರ ಕಡೆಯಿಂದ ನಮ್ಗಿಲ್ಲ ಹಿಂಗೆಲ್ಲ ತೊಂದ್ರೆ ಆಗ್ತದೆ ಮೇಡಮ್. ನಮ್ಮತ್ತೆಯಿಂದಾನೆ ಎಲ್ಲ ನಮ್ಗೆ. ಅಮ್ಮ ನೀವು ಸ್ವಲ್ಪ ಮಾಡ್ಬಿಟ್ಟು ಈ ತರ ಆಗೋಗಿದ್ದೆ ಮೇಡಮ್. ಎಸ್ ಅಮ್ಮ, ಅವ್ರು ಹೇಳ್ತಿದ್ದಾರೆ ಅವ್ರ ಹಸ್ಬೆಂಡ್ ಮತ್ತೊಂದು ಹುಡುಗಿ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ, ಅದಕ್ಕೆ ಮನೇಲಿ ಗಲಾಟೆ ಮಾಡ್ತಾ ಇದಾರೆ. ಅವ್ರಿಗೋಸ್ಕರ ಇವ್ರ ಜೊತೆ ಗಲಾಟೆ ಮಾಡ್ತಾ ಇದ್ದಾರೆ. ಅಮ್ಮ ನೀವು ಡೈರೆಕ್ಟ್ ಫಸ್ಟ್ ಕೇಳ್ತಾ ಇದ್ರು ನನ್ನ ಮಾತು, ಇವಾಗ ಕೇಳ್ತಾ ಇಲ್ಲ. ನಾನು ಏನ್ ಹೇಳಿದ್ರು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾ ಹಾ, ಸರಿ ಅಮ್ಮ. ಮಕ್ಳು ಎಷ್ಟು ಜನ ಇದಾರಮ್ಮ? ಇಬ್ರು ಮೇಡಮ್, ಗಂಡ್ ಮಕ್ಳು. ಗಂಡ್ ಮಕ್ಳು. ಓಕೆ, ಎಷ್ಟು ವಯಸ್ಸಾಗ್ತಾ ಇದೆ? ಗಂಡ್ ಮಕ್ಳಿಗೆ ಎಷ್ಟು ವಯಸ್ಸು ಇರ್ಬೋದಮ್ಮ? ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸಿರ್ಬೋದಮ್ಮ? ಎಷ್ಟು ಏಜ್ ಇದೆ ನಿಮ್ಮ ಗಂಡ್ ಮಕ್ಕಳಿಗೆ? ಒಬ್ಬ 8ನೇ ಕ್ಲಾಸ್ ಒಬ್ಬ. ಹಾ, ಸರಿಮ್ಮ. ನೀವು ಆದರೆ ನಮ್ಮ ಹತ್ರ ಬನ್ನಿ. ನೀವು ಖಂಡಿತ ಬರೋಕ್ಕಾಗಲಿಲ್ಲ ಅಂತನವರು ಆಮೇಲೆ ಫೋನ್ ಮಾಡಿ ಅಮ್ಮ. ಒಂದು 11:30 12 ಗಂಟೆಗೆ ಕಾಲ್ ಮಾಡಿ. ಆ ನಂಬರ್ ತೊಗೊಳ್ಳಿ, ನಮ್ಮ ನಂಬರ್ ತೊಗೊಂಡು ಕಾಲ್ ಮಾಡಿ ಅಮ್ಮ. ವಿವರವಾಗಿ ಮಾತಾಡ್ತೀನಿ ನಾನು. ಯಾಕೆಂದರೆ ಈ ಸಮಸ್ಯೆ ನಮ್ಮ ಒಂದು 2 ನಿಮಿಷ 3 ನಿಮಿಷ ಮಾತಾಡೋ ಅಂಥದ್ದಲ್ಲ. ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ನಾನು ಹೇಳ್ತೀನಿ ನಿಮಗೆ. ನೀವು ಸರಿಪಡಿಸ್ಕೋಬೋದಮ್ಮ, ಭಯ ಬೀಳಬೇಡಿ. ಖಂಡಿತವಾಗಿ ಧೈರ್ಯವಾಗಿದ್ದು ಅವ್ರನ್ನ ಯಾವ ರೀತಿ ಕಾಪಾಡ್ಕೋಬೇಕೋ ಆ ರೀತಿ ಕಾಪಾಡ್ಕೊಡ್ತೀನಿ ನಾನು. ಅದೇ ರೀತಿ ಯಾವ ಕಾರಣಕ್ಕೂ ಚಿಂತೆ ಮಾಡಬೇಡಿ. ನೀವು ಮಾತಾಡೋ ಅಂಥ ಮಾತು ಸ್ವಲ್ಪ ಕಮ್ಮಿ ಮಾಡಬೇಕು, ಕಮ್ಮಿ ಮಾಡ್ಕೋಬೇಕು. ಆದಷ್ಟು ನೀವು ಕೆಟ್ಟ ಮಾತನ್ನು ಯೂಸ್ ಮಾಡೋ ಅಂಥದ್ದನ್ನ, ಕೆಟ್ಟ ವರ್ಡ್ಸ್ ಎಲ್ಲ ಕಮ್ಮಿ ಮಾಡಿ ಅಮ್ಮ. ನಾನು ಮಾಡ್ಕೊಡ್ತೀನಿ. ನೀವು ಫೋನ್ ಮಾಡಿ, 11:30 ಫೋನ್ ಮಾಡಿ ಅಮ್ಮ. ನಿಮ್ ನಂಬರ್ ಎಲ್ಲಿ ಬರ್ತೈತೆ? ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ ನೋಡಿ ಅಮ್ಮ, ನಂಬರ್ ಇದೆ ಕೆಳಗಡೆ. ನಂಬರ್ ಮಾಡಿದ್ದೇನೆ. ಹೌದು, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಲ್ಲ, ಆ ನಂಬರ್ಗೆ ಕರೆ ಮಾಡಿ ಅಮ್ಮ. ನೇರವಾಗಿ ನೀವು ಗುರುಮಾತಾ ಜೊತೆ ಮಾತಾಡ್ಬಹುದು. 11:30 12 ಗಂಟೆವರೆಗೂ ಮಾತಾಡಿ, ನಡೆಯುತ್ತೆ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ಕೆ. ಸರಿ ಮೇಡಮ್. ಎಸ್ ಅಮ್ಮ, ಮಾತಾಡ್ತಿದ್ವಿ ರಾಘವೇಂದ್ರ ರಾಯರ ಬಗ್ಗೆ ನಿಮ್ಮಲ್ಲಿ ನೆಲೆಸಿದ್ದಾರೆ ಅನ್ನೋದು. ಸೊ ನಾನು ಅಷ್ಟು ದೊಡ್ಡವಳಲ್ಲ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡೋಷ್ಟು, ಅವ್ರ ಪವಾಡಗಳ ಬಗ್ಗೆ ಅಷ್ಟು ನಾನು ಜನರಿಗೆ ತಿಳಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆ, ಸ್ಪೆಷಲ್ ನಿಮ್ಮ ಜೊತೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ. ಸ್ವತಃ ರಾಘವೇಂದ್ರ ರಾಯರೇ ಜೊತೆಗಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ನಮಗೂ ಕೂಡ. ಸೊ ಇನ್ನೊಂದು ಹೇಳಬೇಕಾದ್ರೆ ಪೀಠಾಧಿಪತಿಗಳು ಅಂತ ಹೇಳ್ತಾರೆ. ಅಂದರೆ ಪೀಠಾಧಿಪತಿಗಳು ಅಂದರೆ ಏನು ಅಮ್ಮ? ಖಂಡಿತ ಪೀಠಾಧಿಪತಿಗಳು ಅಂದರೆ ನೋಡಿ, ಅದಕ್ಕೆ ಮುಂಚೆ ನಿಮ್ಮ ಬಗ್ಗೆ ಹೇಳ್ತೀನಿ. ನೀವು ಕುತ್ಕೊಂಡು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಾ, ಸಾಧಾರಣ ವಿಷಯನೇ ಅಲ್ಲ. ಈ ಸೇವೆಗಿಂತ ಭಾಗ್ಯ ಯಾವುದೂ ಇಲ್ಲ ನೋಡಿ. ರಾಜನಿಗಿಂತ ರಾಜನ ಕೆಳಗಡೆ ಇರೋಂಥವ್ರು ಸೇವೆ ಮಾಡ್ತಾರಲ್ವ, ಅವ್ರಿಗೇನೆ ಅಂತೆ ಜಾಸ್ತಿ ಮೋಕ್ಷ ಯಾವಾಗ್ಲೂ. ಯಾಕೆಂದರೆ ಎಲ್ಲ ಸೇವೆ ಮಾಡೋದು ಅವರೇನೆ. ರಾಜ ಸುಮ್ಮನೆ ನಾವು ಕೂತಿರ್ತೀವಿ ಅಷ್ಟೇ, ಆ ಥರ ಅಂದ್ಕೊಂಡು ಆ ಸೇವೆ ಮಾಡೋ ಅಂಥವ್ರಿಗೆ ರಾಜನೇ ಹೇಳ್ತಾರಂತೆ, ಭಗವಂತ ನನಗೇನೆಲ್ಲ ಕೊಡಬೇಕು ಅಂತ ನೀನು ಆಸೆ ಪಡ್ತೀಯೋ ಎಲ್ಲ ನನ್ನ ಸೇವಕರುಗಳಿಗೆ ಕೊಡು ಅಂತ ಹೇಳ್ತಾರಂತೆ. ಆ ಥರ ನೀವು ಸಹ ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರಬೇಕು. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮಗೂ ಇರಲಿ. ಅದೇ ರೀತಿ ನಾವೇನೆಲ್ಲ ಕಲ್ತ್ಕೊತಾ ಇದ್ದೀವೋ ಆಧ್ಯಾತ್ಮಿಕ ರೀತಿಲಿ ಅದು ಸತ್ಯನೇ, ಅದು ನಿಮಗೆ ಬಂದು ಸೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ವಿಷಯಗಳನ್ನ ನೀವು ಕೇಳಬೇಕು. ಒಬ್ಬೊಬ್ರಿಗೆ ಹೇಳ್ಕೊಟ್ಟಿರ್ಬೋದು, ಈ ಥರ ಕೇಳು ಈ ಥರ ಕೇಳು, ತಪ್ಪೇ ಅಲ್ಲ. ಆಧ್ಯಾತ್ಮಿಕ ರೀತಿಲಿ
ಎಷ್ಟೋ ಪ್ರಶ್ನೆಗಳಿದೆ, ಎಷ್ಟೋ ಆನ್ಸರ್. ಇವಾಗ ನೋಡಿ, ನಾನು ಹೇಳೋ ಅಂಥ ವಿಷಯ ನಿಮಗೂ ಗೊತ್ತಿರುತ್ತೆ, ಅದೇ ರೀತಿ ನೀವು ಕೇಳೋಂಥ ಪ್ರಶ್ನೆ ನನಗೂ ಗೊತ್ತಿರುತ್ತೆ. ಆದರೆ ನಾವು ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ, ನೀವು ನಮ್ಮ ಹತ್ರ ಹೇಳ್ಕೊಳ್ಳಲ್ಲ, ಅಷ್ಟೇ ಬಂದಿರೋದು, ಬೇರೆ ಏನೂ ಇಲ್ಲ. ನೋಡಿ, ಕಲ್ತ್ಕೊಬಿಟ್ಟು ಅದ್ರಲ್ಲಿ ಕಾಲು ಇಟ್ಬಿಟ್ವಿ ಅಂದರೆ ಖಂಡಿತ ಅದು ಸಮುದ್ರ ಹೋಗ್ತಾನೇ ಇರುತ್ತೆ, ಎಷ್ಟು ಬೇಕಾದರೂ ಕಲ್ತ್ಕೋಬೋದು. ನೋಡಿ, ಸಮುದ್ರದ ಆಳ ಕಂಡಿಡಿದಾರಂತೆ, ಆದರೆ ಅದು ಅಗಲ ಎಷ್ಟಿದ್ರೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ವಂತೆ. ಹಾಗಾಗಿ ಆ ಭಗವಂತ ಒಂದು ಆಧ್ಯಾತ್ಮಿಕ ಅನ್ನೋದು ಒಂದು ಹಾಳೆ ಥರ, ಸಮುದ್ರದ ಹಾಳೆ ಥರ. ಅದನ್ನು ನೀವು ಹೆಂಡಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಬರ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆ. ಅದು ಹಾಗಾಗಿ ಆ ಭಗವಂತನ ಒಂದು ಸ್ವಲ್ಪ ಸೇವೆ ಆದರೂ ನಾವು ಮಾಡಿದ್ರೆ ಖಂಡಿತ ನಿಮಗೆ ಬರೋ ಅಂಥ ದೋಷ ಆಗಲಿ, ಪಾಪ ಆಗಲಿ, ಯಾವುದೇ ಆಗಲಮ್ಮ, ಎಲ್ಲನೂ ಆಟೋಮೆಟಿಕ್ಕಾಗಿ ಓಡ್ಬಿಡುತ್ತೆ. ಈ ಥರ ನೀವು ಸೇವೆ ಮಾಡ್ತಾನೇ ಬನ್ನಿ. ನಿಮ್ಮ ಲೈಫಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ನೀವು ಕೈ ನಮಸ್ಕಾರ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಕಾರಣ ಆ ಸೇವೆ ಭಾಗ್ಯ ಅನ್ನೋದು ಎಲ್ಲನೂ ಸಕ್ಸಸ್ ಮಾಡಿಬಿಡುತ್ತಂತೆ. ಹಾಗಾಗಿ ನೋಡಿ, ಪೀಠಾಧಿಪತಿಗಳಂದರೆ ಏನು, ಪೀಠಾಧಿಪತಿಗಳಿಗೆ ಯಾಕೆ ನಾವು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ಆ ಪೀಠಕ್ಕೋಸ್ಕರ ನಾವು ಯಾಕೆ ಗೌರವ ಕೊಡ್ತೀವಿ ಅಂದರೆ, ನೋಡಿ, ಪೀಠಾಧಿಪತಿ ಅಂದ್ರೇ ಆ ಭಗವಂತನಿಗೆ ಆದಿ ಕಾಲದಿಂದನೂ ಮಠ ಅಂತ ಇಟ್ಟಿದ್ದಾರೆ. ಮಠದಲ್ಲಿ ಆಗಿನ ಕಾಲದಿಂದನೂ ಒಬ್ಬರು ಅಲ್ಲಿರೋಂಥ ಸರ್ವಾಧಿಕಾರಿ, ಸರ್ವಕ್ಕೂ ಅಧಿಕಾರಿ ಅವರೇನೆ. ಆ ಸರ್ವಾಧಿಕಾರಿ ಅಂದರೆ ಏನು, ಆ ಮಠದಲ್ಲಿ ಇರೋಂಥದ್ದು, ಆ ದೇವಸ್ಥಾನದಲ್ಲಿ ಇರೋಂಥದ್ದು ಎಲ್ಲ ವಿಷಯಗಳಿಗೂ ಅವರೇ ಅಧಿಕಾರ. ಯಾಕೆ ಪೂಜೆ ಮಾಡಬೇಕು, ಯಾವ ರೀತಿ ಭಗವಂತನ ನಾವು ಅಲಂಕಾರ ಮಾಡಬೇಕು, ಯಾವ ರೀತಿ ಆ ಭಗವಂತನಲ್ಲಿ ಬಂದಿರೋ ಅಂಥ ಮಂತ್ರಗಳಾಗಲಿ, ಯಾವ ರೀತಿ ನಾವು ಬರೋಂಥವ್ರಿಗೆ ಮಕ್ಕಳಿಗಾಗಲಿ ಪೀಳಿಗೆಗಾಗಲಿ ಯಾವ ರೀತಿ ಕೊಡಬೇಕು, ಇದನ್ನು ಒಂದೊಂದು ವಿಷಯನೂ ನೋಡಿ. ಇವಾಗ ಪಾಠಶಾಲೆ ನಡೆಸ್ತಾ ಇದ್ದಾರೆ ಅಂದರೆ ಆ ಪಾಠಶಾಲೆಯಲ್ಲೇ ಬಂದು ಮಕ್ಕಳಿಗೆ ಯಾವ ರೀತಿ ವಿದ್ಯೆ ಕೊಟ್ಟರೆ ಅವ್ರ ಕಾಲ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಆ ಥರ ಪೀಠಾಧಿಪತಿಗಳಾದವರು ಅದಕ್ಕೆಲ್ಲ ಸೂಕ್ಷ್ಮ ತೋರಿಸ್ಕೊಂಡೇ ಹೋಗ್ತಿರ್ತಾರಂತೆ ದಾರಿನ. ಹಾಗಾಗಿ ಆ ಪೀಠದಲ್ಲಿ ಕೂತ್ಕೊಳ್ಳೋ ಅಂಥವರು ಪೀಠಾಧಿಪತಿ ಆಗಿರ್ತಾರೆ. ಅಧಿಪತಿ ಎಲ್ಲನೂ ಅವ್ರಿಗೇನೆ ಸರ್ವನು ಅಧಿಕಾರ ಕೊಟ್ಟಿರ್ತಾರೆ. ಆ ಸರ್ವ ಅಧಿಕಾರಿ ಯಾಕೆ ಬಂತು ಅಂದರೆ ಆ ಪೀಠಕ್ಕೋಸ್ಕರನೇ ಸೆಲೆಕ್ಷನ್ ಮಾಡ್ತಾರೆ. ಹೇಗೆ ಅಂತಂದರೆ ಅಲ್ಲಿರೋಂಥ ಮಠದಲ್ಲಿ ಇರೋರೇ ಇವ್ರಿಗೆಲ್ಲನೂ ಗೊತ್ತಿದೆ, ಇವರಿಂದ ಎಲ್ಲ ವಿಶೇಷನೂ ಇದೆ, ಇವರೆಲ್ಲ ಗ್ರಂಥಗಳು ಓದಿದ್ದಾರೆ, ಜ್ಞಾನಗಳಿದೆ, ಇವರೆಲ್ಲ ಆಧ್ಯಾತ್ಮಿಕ ಇದೆ, ಇವರಲ್ಲೆಲ್ಲನೂ ಮರ್ಯಾದೆ ಕೊಡೋ ಅಂತ ಎಲ್ಲನೂ ಇದೆ ಅಂತ ಅಂದ್ಬಿಟ್ಟು ಶಾಂತತೆ ಇದೆ. ಮುಖ್ಯವಾಗಿ ಶಾಂತತೆ ಬೇಕು, ಪೀಠಾಧಿಪತಿಗಳಿಗೆ ಶಾಂತತೆ ತುಂಬಾ ಬೇಕು. ಆ ಥರ ಸೆಲೆಕ್ಷನ್ ಮಾಡಿ ಆ ಭಗವಂತ ಕೂತಿದ್ದಂಥ ಸ್ಥಳದಲ್ಲಿ ಕೂರಿಸ್ತಾರಂತೆ. ಹಾಗಾಗಿ ಕೂರಿಸಿದ್ಮೇಲೆ ಅಲ್ಲೆಲ್ಲ ಏನೇನಿದೆಯೋ ಅದನ್ನೆಲ್ಲ ಆ ಭಗವಂತನಿಗೆ ದಾರೆ ಎರಿತಾರೆ. ಪೀಠಾಧಿಪತಿ ಆಗಕ್ಕೆ ಮುಂಚೆ ಅವ್ರಿಗೂ ಸಹ ಅಭಿಷೇಕ ಮಾಡಿ ಆ ಮೊದಲು ನಮ್ಮ ತಾಯಿ ತಂದೆ ಇಟ್ಟಂಥ ಹೆಸರುಗಳನ್ನ ಎತ್ಬಿಟ್ಟು ಆ ಬೇರೆ ಹೆಸರನ್ನ ಅವ್ರಿಗೆ ಸಂಸ್ಕೃತ ಹೊರಡಲ್ಲಿ ಬರೋ ಅಂಥ ಹೆಸರುಗಳನ್ನ ಅವ್ರಿಗೆ ಮುಂದಿನಲ್ಲಿ ಹೋಗಿದ್ದಂಥ ಗುರುಗಳು ಇರ್ತಾರಲ್ವರ, ಆ ಗುರುಗಳನ್ನ ಹೆಸರನ್ನ ಅವ್ರಿಗೆ ನಾಮಕರಣ ಮಾಡ್ತಾರೆ. ಮಾಡಿದ್ಮೇಲೆ ಆ ನಾಮಕರಣ ಹೆಸರಿಂದನೇ ಪೀಠಾಧಿಪತಿಗಳು ಅವ್ರಿಗೆ ಹೆಸರು ಕೊಡ್ತಾರೆ. ಆಮೇಲೆ ಆ ಪೀಠಾಧಿಪತಿಗಳಿಗೆ ನಾವು ಕೊಡಬೇಕಾಗಿರೋ ಅಂಥ ಗೌರವ, ಆ ಭಗವಂತ ಹೋಗಿ ರಾಯರು ಎಲ್ಲಿ ಕೂತಿದ್ರು ಅಲ್ಲಿ ಇವಾಗ ರಾಯರು ಶಿಷ್ಯರು ಎಲ್ಲ ಬರೋ ಅಂಥವರೆಲ್ಲ ಅಲ್ಲಿ ಕೂರ್ತಾರೆ ಅಂದರೆ ಆ ರಾಯರು ಕೂತಿದ್ದಂಗೆ ಅರ್ಥ. ಹಾಗಾಗಿ ಆ ಪೀಠಕ್ಕೆ ಏನು ಮರ್ಯಾದೆ ಕೊಡ್ತೀವೋ, ರಾಯರಿದ್ರೆ ಏನು ಮರ್ಯಾದೆ ಕೊಡ್ತಾ ಇದ್ವೋ ಅದೇ ಮರ್ಯಾದೆ ಅಲ್ಲಿರೋ ಪೀಠಾಧಿಪತಿಗಳಿಗೂ ಕೊಡಬೇಕು. ಪೀಠಾಧಿಪತಿ ಅಂದರೆ ಎಲ್ಲನೂ ಸರ್ವನೂ ತನ್ನ ಕೈಯಲ್ಲಿ ಇಟ್ಕೊಂಡು ಆ ಸರ್ವನು ಏನೇನು ಮಠದಲ್ಲಿ ನಡೆಯುತ್ತೋ, ಅನ್ಯಾಯ ಆಗಲಿ ನ್ಯಾಯ ಆಗಲಿ ಎಲ್ರಿಗೂ ಧರ್ಮ ರೀತಿಯಿಂದ ಅದನ್ನು ಪರಿಪಾಲನೆ ಮಾಡೋರೇನೆ ಪೀಠಾಧಿಪತಿ. ಅವರಿಂದ ಆಶೀರ್ವಾದ ತಗೊಳ್ಳೋ ಅಂಥವ್ರು ಅವ್ರಿಗೆ ಗುರು ಅಂತಲೂ ಹೇಳ್ತಾರೆ. ಅವರಿಂದ ನಾವು ದರ್ಶನ ಮಾಡ್ಕೊಳ್ಳೋದಾಗಲಿ, ಅವರಿಂದ ಒಂದು ಅಕ್ಷತೆ ಆಗಲಿ, ಒಂದೇನಾದರೂ ಪ್ರಸಾದ ತಗೊಳ್ಳೋದಾಗಲಿ ಮಾಡಿದ್ವಿ ಅಂದರೆ ಅವ್ರಿಗೆ ನಮಸ್ಕಾರ ಮಾಡ್ದಿರ ನಾವು ತಗೊಳ್ಳೇಬಾರ್ದು, ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ಯಾವ ದೇವರು ಆ ಮಠದಲ್ಲಿ ಇದ್ರೋ ಆ ದೇವರನ್ನು ನೆನೆಸ್ಕೊಂಡು ಅವ್ರಿಗೆ ಮರ್ಯಾದೆ ಮಾಡಬೇಕು. ಹೋಗ್ತಾ ಹೇಳ್ತೀನಿ, ಖಂಡಿತ ಬರೋಂಥ ಸಂಚಿಕೆಯಲ್ಲೇ ನಾವು ಮಾತಾಡೋಣ. ಎಸ್, ಧನ್ಯವಾದಗಳು ಅಮ್ಮ ನಿಮಗೆ. ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಅನೇಕ ವೀಕ್ಷಕರು ನೋಡ್ತಾ ಇರ್ತಾರೆ, ರಾಘವೇಂದ್ರ ರಾಯರ ಭಕ್ತರಂದ್ರೆ ತುಂಬ ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವರಿಗೂ ಕೂಡ ಈ ರೀತಿ ಕಾರ್ಯಕ್ರಮದ ಮೂಲಕವಾಗಿ ರಾಘವೇಂದ್ರ ರಾಯರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗೋಣ. ಇನ್ನು ನಾಳಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆನ ಎಲ್ಲಿಗೆ ಮುಗಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ, ಮಹಿಮೆಗಳ ಬಗ್ಗೆ ಮತ್ತು ಮಂತ್ರಾಲಯಕ್ಕೆ ಹೋಗಲು ಭಕ್ತರು
ಮೊದಲು ಮಾಂಚಲಮ್ಮ ದೇವಿಯ ದರ್ಶನವನ್ನ ಪಡಬೇಕು, ಅಲ್ಲಿ ಮಡಿಲಕ್ಕಿಯನ್ನ ಕೊಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಂಡ್ವಿ. ಹಾಗೆ ಪೀಠಾಧಿಪತಿಗಳು ಅಂದ್ರೆ ಏನು ಅನ್ನೋದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಮೂಲ ರಾಮರ ಪೂಜೆಯ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಟ್ರು ಗುರುಮಾತಾ ಅವರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಆದಂತಹ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च